ಪ್ರಸಾರವಾಗ್ತಿರುವ ಅಣ್ಣಯ್ಯ ಸೀರಿಯಲ್ ಈಗ ರೋಚಕ ಘಟ್ಟ ತಲುಪಿದೆ. ಪಾರ್ವತಿ ಹಾಗೂ ಶಿವು ತಮ್ಮ ಪ್ರೀತಿಯನ್ನ ಹೇಳ್ಕೊಂಡಿದ್ರು. ಅದಾದ್ಮೇಲೆ ಶಿವು ಪಾರುನ ಚೆನ್ನಾಗಿ ಕಾಡಿದ. ಇನ್ನೊಂದು ತಿಂಗಳು ಇದೇ ಗೋಳು ಅಂತ ವೀಕ್ಷಕರು ಹೇಳ್ಕೊಂಡಿದ್ರು. ಆದ್ರೆ ಸೀರಿಯಲ್ ಡೈರೆಕ್ಟರ್ ಸ್ಟೋರಿಯಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಿವು ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾನೆ. ಶಿವು ಮೈಯಲ್ಲಿ ಮಾಕಾಳವ್ವ ಬಂದಿದ್ದಾಳೆ. ಇದರಿಂದಾಗಿ ವೀರಭದ್ರನ ಎದೆಯಲ್ಲಿ ನಡುಕ ಶುರುವಾಗಿದೆ. ಅಷ್ಟೇ ಅಲ್ಲ, ಶಿವು ತಾಯಿ ಬಗ್ಗೆಯೂ ಸುಳಿವು ಸಿಕ್ಕಿದೆ. ಹಾಗಾದ್ರೆ ವೀರಭದ್ರನ ಮುಖವಾಡ ಕಳಚಿ ಬೀಳುತ್ತಾ? ಸೀರಿಯಲ್ ಸ್ಟೋರಿ ಮುಂದೇನಾಗುತ್ತೆ ಅಂತ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಣ್ಣಯ್ಯ ಸೀರಿಯಲ್ ಈಗ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿದೆ. ಶಿವು ಹೋದಲ್ಲೆಲ್ಲ ಆತನ ಕಿವಿಯ ಹತ್ರ ಬಂದು ಯಾರೋ ಪಿಸುಗುಟ್ಟುವಂತೆ ಆಗ್ತಿತ್ತು. ಈ ವಿಚಾರ ತಿಳಿದ ಪಾರು ಕೂಡ ಭಯ ಬಿದ್ದಿದ್ಲು. ಅಷ್ಟೊತ್ತಿಗೆ ದೇವಸ್ಥಾನದ ಅರ್ಚಕರು ಬಂದು ಮಾಕಾಳವನ ಮುಂದೆ ಹಚ್ಚಿಟ್ಟ ದೀಪ ಆರಿ ಹೋಗಿದೆ, ದೇವಿ ಭಕ್ತರಿಗೆ ಪ್ರಸಾದ ನೀಡ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಂದಲೇ ಶಿವು ದೇವಸ್ಥಾನಕ್ಕೆ ತೆರಳಿ ವ್ರತ ಶುರು ಮಾಡಿಕೊಂಡಿದ್ದಾನೆ. ಇತ್ತ ಹೇಗಾದ್ರೂ ಮಾಡಿ ಮಾಕಾಳವನಿಗೆ ದಿಗ್ಬಂಧನ ಹಾಕಿಸ್ಬೇಕೆಂಬ ವೀರಭದ್ರನ ಪ್ಲಾನ್ ಟುಸ್ ಆಗಿದೆ. ದೈವಲೀಲೆ ಮುಂದೆ ದುಷ್ಟರ ಆಟ ಮಣ್ಣಾಗಿದೆ. ಅಮ್ಮನ ಪಲ್ಲಕ್ಕಿಯನ್ನ ಹೊತ್ತು ಮಾಕಾಳವನನ್ನ ಮೈ ಮೇಲೆ ಕರೆಸಿಕೊಂಡಿದ್ದಾನೆ ಶಿವಣ್ಣ. ಇದರಿಂದ ವೀರಭದ್ರನ ಎದೆಯಲ್ಲಿ ನಡುಕ ಶುರುವಾಗಿದೆ. ಶಿವಣ್ಣ ಮಾಕಾಳವನ ಪಲ್ಲಕ್ಕಿ ಹೊರುತ್ತಿರೋದನ್ನ ತಪ್ಪಿಸಬೇಕು ಅಂತ ವೀರಭದ್ರ ಶತಾಯಗತೆಯ ಪ್ರಯತ್ನಿಸಿದ್ದ. ಮಾಂತ್ರಿಕನ ನೆರವಿನಿಂದ ದಿಗ್ಬಂಧನ ಹಾಕಿಸಿದ್ದ. ಮಡಿಯುಟ್ಟು ಅಮ್ಮನ ಪಲ್ಲಕ್ಕಿ ಮುಟ್ತಿದಂತೆ ಶಾಕ್ ಹೊಡೆದಿದೆ. ಆದ್ರೆ ಅಚ್ಚರಿ ರೀತಿಯಲ್ಲಿ ವೀರಭದ್ರ ಗೆದ್ದ ಖುಷಿಯಲ್ಲಿದ್ದಾನೆ. ಆದ್ರೆ ದೇವಿ ಸ್ಮರಣೆ ಮಾಡಿ ಪಲ್ಲಕ್ಕಿಯನ್ನು ಹೊತ್ತು ನಿಂತೇ ಬಿಟ್ಟಿದ್ದಾನೆ ಮಾರಿಗುಡಿ ಶಿವಣ್ಣ. ಅತ್ತ ಪಲ್ಲಕ್ಕಿಯನ್ನ ಶಿವಣ್ಣ ಎತ್ತೇ ಬಿಟ್ನಲ್ಲ ಅಂತ ವೀರಭದ್ರನಿಗೆ ಛತ್ರಿ ಹೇಳಿದ್ದಾನೆ. ಬರೀ ಪಲ್ಲಕ್ಕಿ ಎತ್ತೋದಲ್ಲ, ದೇವಿ ಮೈ ಮೇಲೆ ಬರಬೇಕು, ಅದು ಮುಖ್ಯ ಎಂದಿದ್ದಾನೆ ವೀರಭದ್ರ. ಅಷ್ಟರಲ್ಲಿ ಶಿವಣ್ಣನ ಮೈ ಮೇಲೆ ಮಾಕಾಳವನ ಆವಾಹನೆಯಾಗಿದೆ. ಪಲ್ಲಕ್ಕಿ ಹೊತ್ತು ಆರ್ಭಟಿಸಿದ್ದಾನೆ ಶಿವಣ್ಣ. ಇದನ್ನು ನೋಡಿದ ವೀರಭದ್ರ ಒಳಗೊಳಗೆ ನಡುಗಿದ್ದಾನೆ. ಕೊಡ ತುಳುಕುತ್ತೆ, ತಾಯಿ ಮಕ್ಕಳ ಮಧ್ಯೆ ಅದ್ಯಾವ ಶಕ್ತಿ ಬಂದ್ರೂ ರಕ್ತ ಚೆಲ್ಲುತ್ತೆ ಅಂತ ಮಾಕಾಳವ್ವ ಶಿವಣ್ಣನ ಬಾಯಿಂದ ಹೇಳಿಸಿದ್ದಾಳೆ. ಈ ಮಾತುಗಳನ್ನ ಕೇಳಿದ ಪಾರ್ವತಿ, ದೇವಿ ಅಮ್ಮ ಮಕ್ಕಳು ಎಂದು ಹೇಳುತ್ತಿದ್ದಾಳಲ್ಲ, ಏಕಿರಬಹುದು ಅಂತ ಮನದಲ್ಲಿ ಮಾತನಾಡಿಕೊಂಡಿದ್ದಾಳೆ. ಇದೇ ವೇಳೆ ದೇವಿ ಬಳಿ ಏನಾದ್ರೂ ಕೇಳಿಸ್ಬೇಕಿದ್ರೆ ಕೇಳಿ ಎಂದಿದ್ದಾರೆ ಅರ್ಚಕರು. ಇನ್ನೇನು ದೇವಿ ಬಳಿ ತನ್ನ ಮನಸ್ಸಿನ ಗೊಂದಲ ಹೇಳ್ಬೇಕು ಅನ್ನುವಷ್ಟರಲ್ಲಿ ವೀರಭದ್ರ ಅಡ್ಡ ಬಂದಿದ್ದಾನೆ. ಮನಸ್ಸಿಗೆ ಬಂದ ಹಾಗೆ ತಾಯಿನ ಪ್ರಶ್ನೆ ಕೇಳಬಾರ್ದು, ಹಾಗೆ ಕೇಳಿದ್ರೆ ತಾಯಿಗೆ ಬೆಲೆ ಎಲ್ಲಿದೆ ಅಂತ ಎಂದಿದ್ದಾನೆ ವೀರಭದ್ರ. ಅಷ್ಟೊತ್ತಿಗೆ ಪಲ್ಲಕ್ಕಿ ಹೊತ್ತ ಶಿವಣ್ಣ ವೀರಭದ್ರನ ಮುಂದೆ ಬಂದು ತಾಯಿಯನ್ನ ಕಟ್ಟಾಕ್ತೀರಾ ಅಂತ ರೋಷಾವೇಶದಲ್ಲಿ ಹೇಳಿದ್ದಾನೆ. ಅಷ್ಟರಲ್ಲಿ ಪಾರ್ವತಿ ರಶ್ಮಿ ಬಳಿ ತಾಯಿ ಬಗ್ಗೆ ಕೇಳಿಸಿದ್ದಾಳೆ. ಇದೀಗ ವೀರಭದ್ರನ ಬಣ್ಣ ಬಯಲಾಗುತ್ತಾ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ಅಣ್ಣಯ್ಯನ ಆಕ್ಟಿಂಗ್ಗೆ ಬಹುಪರಾಕ್ ಹೇಳಿದ್ದಾರೆ. ಯಾವ ಸನ್ನಿವೇಶ ಕೊಟ್ಟರು ಈ ನಟ ನೀರು ಕುಡಿದಷ್ಟೇ ಈಸಿಯಾಗಿ ನಟನೆ ಮಾಡ್ತಾರೆ ಅಂತ ಸೀರಿಯಲ್ ಫ್ಯಾನ್ಸ್ ಹೇಳಿದ್ದಾರೆ. ಅಂದಾಗೆ ಶಿವು ಪಾತ್ರದಲ್ಲಿ ನಟನೆ ಮಾಡ್ತಿರೋ ನಟ ವಿಕಾಸ್ ಉತ್ತಯ್ಯ. ವಿಕಾಸ್ ಉತ್ತಯ್ಯ ಮೂಲತಃ ಕೊಡಗಿನವರು. ಬಾಲ್ಯದಿಂದಲೂ ನಟನಾಗಬೇಕೆಂಬ ದೊಡ್ಡ ಕನಸು ಕಂಡಿದ್ದ ವಿಕಾಸ್ ವೃತ್ತಿಯಲ್ಲಿ ವಕೀಲರು ಹೌದು. LLB, LLM ಜೊತೆಗೆ ಭಾರತೀಯ ಸಂವಿಧಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಆರಂಭದಿಂದಲೂ ಇವರಿಗೆ ನಟನೆ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಅವರು ಸೀರಿಯಲ್, ಸಿನಿಮಾದಲ್ಲಿ ನಟನೆಯನ್ನ ಮುಂದುವರಿಸಿದ್ದಾರೆ. ಮೊದಲ ಧಾರಾವಾಹಿಯಲ್ಲೇ ನಾಯಕನಾಗಿ ನಟಿಸಿ ಸೈ ಎನಿಸಿಕೊಂಡಿರುವ ಕೊಡಗಿನ ಕುವರ ಸೀರಿಯಲ್ಗೆ ಬರುವ ಮುನ್ನ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಹಿಂದೆ ಮೇರಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದ ಇವರು 2023ರಲ್ಲಿ ದ್ವಂದ್ವದ್ವಯಂ, ಆನೆ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಪಾಯವಿದೆ ಎಚ್ಚರಿಕೆ ಎಂಬ ಸಿನಿಮಾದಲ್ಲೂ ವಿಕಾಸ್ ನಾಯಕನಾಗಿ ನಟಿಸಿದ್ದಾರೆ. ಇದರ ಜೊತೆ ಕೆಲ ಶಾರ್ಟ್ ಫಿಲ್ಮ್ಗಳಲ್ಲೂ ಬಣ್ಣ ಹಚ್ಚಿದ್ದಾರೆ. ಇದೀಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಶಿವು ಪಾತ್ರದ ಮೂಲಕ ಕರುನಾಡ ಜನರ ಮನಗೆದ್ದಿದ್ದಾರೆ. ನೀವು ಸೀರಿಯಲ್ ನೋಡ್ತೀರಾ? ನಿಮಗೂ ವಿಕಾಸ್ ಆಕ್ಟಿಂಗ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.